ಶ್ರಮಾದಿನದ ಧ್ಯಾನ ಕೂಟವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಕುಳಿತ ಸ್ಥಳದಲ್ಲಿ ನಮ್ಮ ಶಿರಗಳನ್ನು ಭಾಗಿಸೋಣ. ಉನ್ನತನೇ, ಮಹೋನ್ನತನೇ, ಸರ್ವಶಕ್ತನೇ, ಸರ್ವವ್ಯಾಪಿಯೇ, ಸರ್ವಜ್ಞಾನಿಯೇ, ನಿನ್ನ ಅಪಾರವಾದ ಕರುಣೆ, ಕೃಪೆಯನ್ನು, ನಿನ್ನ ನಡೆಸುವಿಕೆಯನ್ನು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಂಡು ನಿನ್ನನ್ನು ಸ್ತುತಿಸ್ತೇವೆ, ಮಹಿಮೆ ಪಡಿಸ್ತೇವೆ. ಕರ್ತನೆ, ನಿನ್ನ ಪವಿತ್ರವಾದ ಆ ಶ್ರಮಾದಿನಗಳನ್ನು ಧ್ಯಾನಿಸುವಂಥ ಕೃಪೆಯನ್ನು ಅಲ್ಪರಿಗೆ ಕೊಟ್ಟಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಶ್ರಮೆಯ ಮೂಲಕ ಕರ್ತನೆ, ನಿನ್ನ ಆ ಮರಣ, ನಿನ್ನ ರಕ್ತ ಮತ್ತು ನಿನ್ನ ಗಾಯಗಳ ಮೂಲಕ ನಮಗೂ, ಲೋಕಕ್ಕೂ, ಸಮಸ್ತ ಪ್ರಜೆಗಳಿಗೂ, ನಿನ್ನನ್ನು ನಂಬುವಂಥ ಪ್ರತಿಯೊಂದು ಕುಟುಂಬಕ್ಕೂ ಕ್ಷೇಮವನ್ನು, ಸುಕ್ಷೇಮವನ್ನು, ಪಾಪ ಕ್ಷಮಾಪಣೆಯನ್ನು ಕೊಡುವ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ. ಈ ಸಂದರ್ಭದಲ್ಲಿ ಕರ್ತನೆ, ನಮಗೆ ಕೇಳುವ ಕಿವಿಗಳು, ಗ್ರಹಿಸುವ ಹೃದಯವನ್ನು, ಅನುಸರಿಸುವ ಮನಸ್ಸನ್ನು ಅನುಗ್ರಹಿಸು. ಎಲ್ಲ ಮಹಿಮೆ ನಿನಗುಂಟಾಗಲಿ. ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಕ್ರಿಸ್ತ ಯೇಸುವಿನಲ್ಲಿರುವಂಥ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೂ ನಾನು ಯೇಸುವಿನ ಹೆಸರಿನಲ್ಲಿ ವಂದಿಸುವನಾಗಿದ್ದೇನೆ. ಮತ್ತು ವಿಶೇಷವಾಗಿ ಬಿಗ್ ಜೆ ಸಂಸ್ಥಾಪಕರು ಮತ್ತು ನಿರ್ದೇಶಕರು ಮತ್ತು ಎಲ್ಲ ಕಾರ್ಯಕರ್ತರನ್ನು ಕೂಡ ನಾನು ನೆನಪು ಮಾಡಿ ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕೆ ನಾನು ಅವರನ್ನು ವಂದಿಸುವನಾಗಿದ್ದೇನೆ ಯೇಸುವಿನ ಹೆಸರಿನಲ್ಲಿ. ವಿಶೇಷವಾಗಿ ಇವತ್ತಿನ ಧ್ಯಾನ ಕೂಟಕ್ಕೆ ಪರಿಹಾಸ್ಯ ಮತ್ತು ಕೊರಡೆ ಪೆಟ್ಟು, ಪರಿಹಾಸ್ಯವು ಕೊರಡೆ ಪೆಟ್ಟು, ಇದರ ಧ್ಯಾನದಲ್ಲಿ ಇವತ್ತು ನಾವು ತೊಡಗಿಸಿಕೊಳ್ಳುವರಾಗಿದ್ದೇವೆ. ಪ್ರತ್ಯೇಕವಾಗಿ ಯೋಹಾನನ ಸುವಾರ್ತೆ 19ನೇ ಅಧ್ಯಾಯ 1-13 ವಚನದವರೆಗೂ ಧ್ಯಾನ ಇದೆ. ಆದುದರಿಂದ ನಾನು ಅದರಲ್ಲಿ ಎಲ್ಲ ವಿಷಯಗಳನ್ನು ವಿವರಿಸಲು ಆಗಲಿಕ್ಕಿಲ್ಲ. ಸ್ವಲ್ಪ ಸಂಗತಿಗಳನ್ನು ಮಾತ್ರ ತಮ್ಮ ಮುಂದಿಡಬೇಕೆಂದು ಬಯಸುವನಾಗಿದ್ದೇನೆ. ಇಲ್ಲಿ ಯೋಹಾನನ ಸುವಾರ್ತೆಯ ಒಂದು ಸಣ್ಣ ಪೀಠಿಕೆಯನ್ನು ನಿಮಗೆ ಕೊಡಲು ನಾನು ಬಯಸ್ತೇನೆ. ಯೋಹಾನನ ಸುವಾರ್ತೆ ವಿವಿಧ ಅಥವಾ ಇತರ 3 ಸುವಾರ್ತೆಗಳಿಗಿಂತ ವಿಭಿನ್ನವಾಗಿರುವುದನ್ನು ನಾವು ಕಾಣ್ತೇವೆ. ಮೊದಲನೇದಾಗಿ ಮತ್ತಾಯನ ಸುವಾರ್ತೆ, ಮಾರ್ಕನ ಸುವಾರ್ತೆ, ಲೂಕನ ಸುವಾರ್ತೆ. 4ನೇದು ಯೋಹಾನನ ಸುವಾರ್ತೆ. ಈ 4 ಸುವಾರ್ತೆಗಳನ್ನು ಸುವಾರ್ತಿಕರು ಅಂದರೆ ಯೇಸುವಿನ ಶಿಷ್ಯರು, ಉದಾಹರಣೆಗೆ ಮತ್ತಾಯನು, ಮಾರ್ಕನು ಮತ್ತು ಲೂಕನು ಮತ್ತು ಯೋಹಾನನು, ಅಪೊಸ್ತಲನಾದ ಯೋಹಾನನು ಈ ಸುವಾರ್ತೆಯನ್ನು ಅವರು ಬರೆದಿದ್ದಾರೆ. ಪವಿತ್ರಾತ್ಮ ಪ್ರೇರಿತರಾಗಿ ಕರ್ತನಾದ ಯೇಸು ಕ್ರಿಸ್ತನ ಜೊತೆಗಿದ್ದು ಆತನ ಬೋಧನೆಯನ್ನು ಕೇಳಿ ಮತ್ತು ಆತನ ಮೂಲಕ ಅದನ್ನು ಗ್ರಹಿಸಿಕೊಂಡು ಈ ಸುವಾರ್ತೆಯನ್ನು ಅವರು ಬರೆದಿದ್ದಾರೆ. ಆದರೆ ಮತ್ತಾಯನ ಸುವಾರ್ತೆಯಲ್ಲಿ ನಾವು ಯೋಚಿಸುವಾಗ ಯೇಸುವನ್ನು ಅರಸನೆಂದು ಆತನ ಚಿತ್ರಿಸ್ತಾನೆ. ಮಾರ್ಕನು ಯೇಸುವನ್ನು ಸೇವಕನೆಂದು ಚಿತ್ರಿಸ್ತಾನೆ. ಲೂಕನು ಯೇಸುವನ್ನು ಮನುಷ್ಯಕುಮಾರನೆಂದು ಚಿತ್ರಿಸ್ತಾನೆ. ಅದೇ ರೀತಿಯಲ್ಲಿ ಯೋಹಾನನು ಯೇಸು ಕ್ರಿಸ್ತನನ್ನು ದೇವಕುಮಾರನೆಂದು ಚಿತ್ರಿಸ್ತಾನೆ. ಈ 4 ಸುವಾರ್ತೆಗಳು ಅದ್ಭುತವಾದಂಥ ಸುವಾರ್ತೆಗಳು. 4 ವಿಧವಾದ ಜನಾಂಗಕ್ಕೆ ಈ ಸುವಾರ್ತೆ ಕೊಡಲ್ಪಟ್ಟಿದೆ. ಮುಖ್ಯವಾಗಿ ಮತ್ತಾಯನ ಸುವಾರ್ತೆ ಯಹೂದಿ ಜನಾಂಗಕ್ಕೆ ಅರಮೈಕ್ ಭಾಷೆಯಲ್ಲಿಯೂ, ಮತ್ತು ಮಾರ್ಕನ ಸುವಾರ್ತೆ ಅದು ರೋಮಾಯರಿಗೆ ಲ್ಯಾಟಿನ್ ಭಾಷೆಯಲ್ಲಿಯೂ, ಮತ್ತು ಲೂಕನ ಸುವಾರ್ತೆ ಕೂಡ ಮೂಲ ಭಾಷೆಯಲ್ಲೇ ಅದು ಗ್ರೀಕ್ ಜನಾಂಗಕ್ಕೂ, ಯೋಹಾನನ ಸುವಾರ್ತೆ ಇಡೀ ವಿಶ್ವಕ್ಕೆ ಬರೆದಂಥ ಸುವಾರ್ತೆ ಇದಾಗಿದೆ. ಯಾಕೆಂತ ಹೇಳಿದರೆ ಯೋಹಾನನ ಸುವಾರ್ತೆಯಲ್ಲಿ ಅದ್ಭುತವಾದಂಥ ಯೇಸುವಿನ ಒಂದು ವ್ಯಕ್ತಿತ್ವವನ್ನು ಆತನು ಹೇಗೆ ನಿರೂಪಿಸ್ತಾನೆ ಅಂತ ಹೇಳಿದರೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬುವನು ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದರೆ ಒಂದೂ ಉಂಟಾಗಲಿಲ್ಲ ಎಂದು ಯೋಹಾನನು ಯೇಸುವನ್ನು ದೇವರೆಂದು, ವಾಕ್ಯವೆಂದು ಆತನು ನಿರೂಪಿಸ್ತಾನೆ ಅಥವಾ ವಿಶೇಷವಾಗಿ ಅದನ್ನು ಚಿತ್ರಿಸ್ತಾನೆ. ಮತ್ತು ಯಾಕೆ ಈ ಒಂದು ಸಂಗತಿನ, ಈ ಒಂದು ವಿಶೇಷವನ್ನು, ಯೇಸು ಕ್ರಿಸ್ತನ ಈ ದೇವಕುಮಾರನಂಥ ವ್ಯಕ್ತಿತ್ವವನ್ನು ಯಾಕೆ ಆತನಲ್ಲಿ ವಿವರಿಸ್ತಾನೆ ಅಂತ ಹೇಳಿದರೆ, ಇಡೀ ಪ್ರಪಂಚದ ಮನುಕುಲ ಎಲ್ಲರ ಬಾಯಲ್ಲಿ ಒಂದು ಸಂಗತಿಯನ್ನು ನಾವು ಕೇಳ್ತೇವೆ, ಅದೇನು, ದೇವರು ಒಬ್ಬನೇ ಎಂಬುದಾಗಿ. ದೇವರು ಒಬ್ಬನೇ ಎಂಬುದಾಗಿ ಇಡೀ ಪ್ರಪಂಚದ ಮನುಕುಲವು ನಂಬುತ್ತದೆ. ಆದರೆ ಆ ಒಬ್ಬನೇ ದೇವರು ಯಾರು ಎಂಬುದನ್ನು ಇಲ್ಲಿ ಯೋಹಾನನು ಸ್ಪಷ್ಟವಾಗಿ ನಿರೂಪಿಸುವುದನ್ನು ನಾವು ಕಾಣುತ್ತೇವೆ. ಒಬ್ಬನೇ ದೇವರು ಯಾರು? ಹಾಗಾದರೆ ಒಬ್ಬನೇ ದೇವರ ಪ್ರತಿರೂಪವೇನು, ಅಥವಾ ಆತನ ಪ್ರಕಾಶವೇನು, ಆತನ ಯೋಜನೆಗಳೇನು, ಆತನ ಉದ್ದೇಶವೇನು, ಇವುಗಳ ಬಗ್ಗೆ ಆತನ ಸ್ಪಷ್ಟವಾಗಿ ವಿವರಿಸ್ತಾನೆ. ಯಾಕೆಂತ ಹೇಳಿದರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎನ್ನುವಂಥ ವಾಕ್ಯ ನಾವು ಆಲೋಚನೆ ಮಾಡುವಾಗ ನಮಗೆ ಗೊತ್ತಾಗುತ್ತದೆ ದೇವರು ಒಬ್ಬನೇ ಯಾರು ಎಂಬುದನ್ನು ಆ ಮೂಲಕ ದೇವರು ತೋರಿಸಿಕೊಡುವುದನ್ನು. ಮತ್ತು ದೇವರ ವಾಕ್ಯದಲ್ಲಿ ಬರೆದಂಥ ಇನ್ನೊಂದು ಅಮೂಲ್ಯವಾದ ಸಂಗತಿ 1ನೇ ಅಧ್ಯಾಯ 29ನೇ ವಚನದಲ್ಲಿ
ನಾವಿವತ್ತೇನು ಧ್ಯಾನ ಮಾಡಲಿಕ್ಕೆ ಹೊರಟಿದ್ದೇವೋ ಅಲ್ಲಿ ಒಂದು ವಾಕ್ಯವನ್ನು ಆತನು ಅದೇ ಅಧ್ಯಾಯದಲ್ಲಿ 2 ಕಡೆಯಲ್ಲಿ ಆ ವಾಕ್ಯ ಇಟ್ಟಿದ್ದಾನೆ. ಏನಂತ ಹೇಳಿದರೆ, ಸ್ನಾನಿಕನಾದ ಯೋಹಾನನು ತನ್ನ 2 ಶಿಷ್ಯರಿಗೆ, ಅಗೋ ದೇವರು ಯಜ್ಞಕ್ಕೆ ನೇಮಿಸಿದ ಕುರಿ, ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವಾತನೋ ಅಥವಾ ನಿವಾರಿಸುವಾತನೋ ಎನ್ನುವಂಥ ಸಂಗತಿ ನೋಡ್ತೇವೆ. ನನ್ನ ಸಹೋದರ ಸಹೋದರಿಯರೇ, ಜಗತ್ತಿನಲ್ಲಿರುವಂಥ ಸಕಲ ಕುಲ ಭಾಷೆ ಪ್ರಜೆ ಜನಾಂಗ ಎಲ್ಲರೂ ಕೂಡ ಒಬ್ಬನೇ ಎಂದು ನಂಬಿದ್ದರು. ಆದರೆ ಆ ಒಬ್ಬನೇ ದೇವರು ಮನುಷ್ಯನಾಗಿ ಈ ಲೋಕಕ್ಕೆ ಬಂದಂಥ ಉದ್ದೇಶವನ್ನು ಇಲ್ಲಿ ಅಪೊಸ್ತಲನಾದ ಯೋಹಾನನು ಸುವಾರ್ತೆಯಲ್ಲಿ ಬರೆದಿದ್ದಾನೆ ಮತ್ತು ಸ್ನಾನಿಕನಾದ ಯೋಹಾನನ ಬಾಯಿಂದ ಬಂದ ಮಾತನ್ನು ಕೇಳಿ ಆತನಲ್ಲಿ ಬರೆದಿದ್ದಾನೆ. ಈಗ ಇಲ್ಲಿ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಶ್ರಮಾದಿನಗಳಲ್ಲಿ ಇದ್ದೇವೆ. ಇದನ್ನು ನಾವು ಪ್ರತಿ ವರ್ಷವೂ ಶ್ರಮಾದಿನಗಳನ್ನು ಧ್ಯಾನಿಸ್ತೇವೆ. ಹಂತ ಹಂತವಾಗಿ ನಾವು ಅವುಗಳನ್ನು ಧ್ಯಾನಿಸ್ತಾ ಬರ್ತಾ ಇದ್ದೇವೆ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಒಂದು ಜನನವಾಗಲಿ, ಜೀವನವಾಗಲಿ, ಬೋಧನೆಯಾಗಲಿ, ಅದ್ಭುತವಾಗಲಿ, ಅಥವಾ ಆತನ ಶ್ರಮೆಯಾಗಲಿ, ಆತನ ಶಿಲುಬೆಯ ಮರಣವಾಗಲಿ, ಆತನ ಪುನರುತ್ಥಾನ, ಇದೆಲ್ಲವೂ ಕೂಡ ಇದು ದೇವರ ವಾಕ್ಯಕ್ಕೆ ಅನುಗುಣವಾಗಿ, ಪ್ರವಾದಿಗಳ ಗ್ರಂಥಕ್ಕೆ ಅನುಗುಣವಾಗಿತ್ತೇ ಹೊರತು ಇದು ಆಕಸ್ಮಿಕವಾದಂಥ ಸಂಗತಿ ಆಗಿರಲಿಲ್ಲ. ಯಾಕೆಂತ ಹೇಳಿದರೆ, ಎಷ್ಟೋ ಸಂಗತಿಗಳು ನೆನೆಸದ ರೀತಿಯಲ್ಲಿ ಆಕಸ್ಮಿಕವಾಗಿ ನಡೆದು ಹೋಗುತ್ತವೆ. ಆದರೆ ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತಿಯೊಂದು ಸಂಗತಿಗಳು ಇವೆಲ್ಲವೂ ಮೊದಲೇ ದೇವರು ಮಾನವ ಕುಲಕ್ಕೆ ಇಟ್ಟುಕೊಂಡಂಥ ಒಂದು ಪ್ರಣಾಳಿಕೆ, ದೇವರು ಮಾನವ ಕುಲಕ್ಕೆ ಇಟ್ಟುಕೊಂಡಂಥ ಒಂದು ಪ್ರಣಾಳಿಕೆ ಇದೆಯಲ್ಲ, ಆ ಪ್ರಣಾಳಿಕೆಯ ಪ್ರಕಾರವೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬರುವುದನ್ನು ನಾವು ನೋಡ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಮನುಷ್ಯನಾಗಿ ಈ ಲೋಕಕ್ಕೆ ಬಂದ ಸಂಗತಿಗಳನ್ನು ನಾವು ನೋಡುತ್ತೇವೆ. ಆತನ ಪರಿಶುದ್ಧವಾದ ಜನನ, ಆತನ ಪರಿಶುದ್ಧವಾದ ಜೀವನ, ಆತನ ಅದ್ಭುತವಾದ ಅದ್ವಿತೀಯವಾದ ಸೂಚಕ ಕಾರ್ಯಗಳು, ಮಹತ್ ಕಾರ್ಯಗಳು ಮತ್ತು ದೊಡ್ಡ ದೊಡ್ಡ ಗುರುತುಗಳು, ಬೋಧನೆ, ಇವೆಲ್ಲವೂ ಕೂಡ ವರ್ಣಿಸಲು ಸಾಧ್ಯವಿಲ್ಲ. ವರ್ಣಿಸಲು ಅಸಖ್ಯವಾದಂಥ ಆತನ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ನಾವು ನೋಡೋದು ಮಾತ್ರವಲ್ಲ, ಆತನ ಬೋಧನೆ ಯಾವುದೇ ಬೋಧನೆಗೂ ಕೂಡ ನಾವು ಹೋಲಿಕೆ ಮಾಡಲಾರದಂಥ ಬೋಧನೆಯನ್ನು ಆತನು ಮಾಡಿದ್ದಾನೆ. ಆದರೆ ಆತನ ಜೀವನ 33 ವರ್ಷ, ಆ 33 ವರ್ಷದ ಜೀವನ ಆತನದು. ಆದರೆ 3 ವರ್ಷ ದೇವರ ವಾಕ್ಯದಲ್ಲಿ ಆತನ ಜೀವನ ಚರಿತ್ರೆ ನಾವಿಲ್ಲಿ ನೋಡ್ತೇವೆ. 30 ವರ್ಷದ ಜೀವಿತ ಭಿನ್ನವಾಗಿತ್ತು, ಆದರೆ 3 ವರ್ಷದ ಜೀವಿತ ಅದು ಅದ್ಭುತವಾಗಿತ್ತು, ಅದ್ವಿತೀಯವಾಗಿತ್ತು, ಅವರ್ಣನೀಯವಾಗಿತ್ತು. ನನ್ನ ಸಹೋದರ ಸಹೋದರಿಯರೇ, ಏನದು ಎಂಬುದನ್ನು ನಾವು ಆಲೋಚನೆ ಮಾಡ್ತಾ ಹೋಗುವಾಗ, ಆತನ 30 ವರ್ಷದ ಜೀವನ ಧರ್ಮಶಾಸ್ತ್ರಾಧೀನನಾಗಿ, ಅಂದರೆ ನ್ಯಾಯ ಪ್ರಮಾಣಕ್ಕೆ ಅನುಗುಣವಾಗಿ ಆತನು ಅಲ್ಲಿ ತನ್ನ ಕುಟುಂಬದ ಮಧ್ಯದಲ್ಲಿ ಯೋಸೇಫ ಮತ್ತು ಮರಿಯಮ್ಮನ ಮಧ್ಯದಲ್ಲಿದ್ದುಕೊಂಡು, ತನ್ನ ಸಹೋದರರಲ್ಲಿ ಒಟ್ಟಿಗಿದ್ದುಕೊಂಡು ಆತನು ತನ್ನ ಜೀವನನ 30 ವರ್ಷ ಕಳೆಯುತ್ತಾನೆ. ಆದರೆ ಉಳಿದ 3 ವರ್ಷವನ್ನು ಆತನು ಅದ್ಭುತವಾದ ಸಂಗತಿ ಅಂತ ಹೇಳಿದರೆ, ದೇವರು ಆತನು ನಮಗೆ ತಂದೆಯಾಗಿದ್ದಾನೆ ಎನ್ನುವಂಥ ಆ ಪರಿಚಯವನ್ನು ಆತನು ಮಾಡಿಕೊಡ್ತಾ, ಸೃಷ್ಟಿಕರ್ತನು ತಾನೇ ಆಗಿದ್ದರೂ ತಾನು ಮನುಕುಲಕ್ಕೆ ತಂದೆಯಾಗಿದ್ದಾನೆ ಎನ್ನುವಂಥ ಸಂಗತಿ. ಇದು ಒಂದು ವಿಚಾರವಾದರೆ, ಇನ್ನೊಂದು ಅದ್ಭುತವಾದ ಸಂಗತಿ ಅಂತ ಹೇಳಿದರೆ ಅದು ಪರಲೋಕವನ್ನು ಭೂಲೋಕಕ್ಕೆ, ಮನುಕುಲಕ್ಕೆ ಆತನು ಪರಿಚಯ ಮಾಡಿಕೊಡ್ತಾನೆ. ಪರಲೋಕವನ್ನು ಭೂಲೋಕದ ಮನುಕುಲಕ್ಕೆ ಪರಿಚಯ ಮಾಡಿಕೊಟ್ಟ ಮೇಲೆ ಆ ಪರಲೋಕದ ಮಾರ್ಗವೂ ಕೂಡ ಆತನೇ ಆಗಿದ್ದಾನೆ, ನಾನೇ ಆಗಿದ್ದೇನೆ ಅನ್ನುವುದನ್ನು ಕೂಡ ಆತನು ಪ್ರಕಟಿಸಿದ್ದಾನೆ. ಯಾಕೆಂತ ಹೇಳಿದರೆ, ಆ ಪರಲೋಕವು ಸತ್ಯವಾದದ್ದು, ನಿತ್ಯವಾದದ್ದು ಆಗಿರುವುದರಿಂದ ಆ ಪರಲೋಕಕ್ಕೆ ಹೋಗುವ ಮಾರ್ಗದ ಸತ್ಯವೋ ಜೀವವೋ, ಆ ಮಾರ್ಗವು ನಾನೇ, ಆ ಜೀವವು ನಾನೇ, ಆ ಸತ್ಯವೋ ನಾನೇ ಆಗಿದ್ದೇನೆ ಅನ್ನುವಂಥ ಆ ಪರಮ ಸಂದೇಶವನ್ನು ಆತನು ಯೋಹಾನನ ಸುವಾರ್ತೆ 14:6 ಈ ವಾಕ್ಯವನ್ನು ನೋಡ್ತೇವೆ ನಾವು. ಆದರೆ ಈಗ ಪ್ರಮುಖವಾದಂಥ ಸಂಗತಿಗೆ ನಾವು ಬರೋಣ. ಇಲ್ಲಿ ನಾವು ನೋಡುವಂಥ ಒಂದು ಪ್ರಮುಖ ಸಂಗತಿ, ವಚನ ಓದ್ತೇನೆ, 19ನೇ ಅಧ್ಯಾಯ ಯೋಹಾನನ ಸುವಾರ್ತೆ. ಆಮೇಲೆ ಪಿಲಾತನು ಯೇಸುವನ್ನು ಕೊರಡೆಯಿಂದ ಹೊಡಿಸಿದನು ಮತ್ತು ಸಿಪಾಯಿಗಳು ಮುಳ್ಳು ಬಳ್ಳಿಯಿಂದ ಕಿರೀಟವನ್ನು ಹೆಣೆದು ಆತನ ತಲೆಯ ಮೇಲೆ ಇಟ್ಟು ಆತನಿಗೆ ಆತನ ಬಳಿಗೆ ಬಂದು, ಯೆಹೂದ್ಯರ ಅರಸನೇ ನಿನಗೆ ನಮಸ್ಕಾರ. ನೋಡ್ರಿ ಏನಂತೆ, ಕೆಂಪು ವಲ್ಲಿಯನ್ನು ಆತನಿಗೆ ಹೊದಿಸಿ ಆತನ ಬಳಿಗೆ ಬಂದು, ಯೆಹೂದ್ಯರ ಅರಸನೇ ನಿನಗೆ ನಮಸ್ಕಾರ. ಇದು ಪರಿಹಾಸ್ಯ. ಮೇಲಿದು ಕೊರಡೆ ಏಟು. ಆ ಕೊರಡೆ ಏಟು ಎನ್ನುವುದನ್ನು ನಾವು ಆಲೋಚನೆ ಮಾಡೋ ಪ್ರಿಯರೇ,
ನಮ್ಮ ಒಂದು ಚರಿತ್ರೆ, ಒಂದು ವದಂತಿ ಹೇಳ್ತದೆ, ಯೇಸು ಕರ್ತನ ದೇಹದಲ್ಲಿ 5,480 ಗಾಯಗಳಿದ್ದವು ಅಂತ ಚರಿತ್ರೆ ಹೇಳ್ತದೆ. ಹೇಗೆ ಅದನ್ನು ಲೆಕ್ಕಾಚಾರ ಮಾಡಿದ್ರು ಅನ್ನೋದ್ರ ಬಗ್ಗೆ ಯೋಚಿಸುವಾಗ, ಈ ಕೊರಡೆ ಅನ್ನುವಂಥದ್ದು, ಅದಕ್ಕೆ ಒಂದು ಕೋಲು, ಅದರ ಮುಂದೆ ಒಂದು ದೊಡ್ಡದೊಂದು ರೋಪ್, ಅದಕ್ಕೆ ಎಷ್ಟೋ ಕೆಲವಾರು ಹುಕ್ಸ್ಗಳಿರ್ತದೆ. ಆ ಹುಕ್ಸ್ಗಳು ಒಂದು ಸಾರಿ ದೇಹಕ್ಕೆ ಅದನ್ನು ಹೊಡೆದ್ರೆ ಅದು ಸುತ್ತುತ್ತದೆ ದೇಹಕ್ಕೆ, ಮತ್ತಲ್ಲಿ ಹುಕ್ಸ್ಗಳು ಆ ದೇಹಕ್ಕೆ ಅಲ್ಲಿ ತಾಗಿಕೊಳ್ಳುತ್ತದೆ. ಅದನ್ನು ಎಳೆದರೆ ಅಲ್ಲಿಯ ಮಾಂಸ ಕಿತ್ತುಕೊಂಡು ಬರ್ತದೆ. ಹೀಗೆ ಇದರ ಲೆಕ್ಕಾಚಾರದ ಪ್ರಕಾರ ಒಬ್ಬ ಮನುಷ್ಯ, ಹಳೆ ಒಡಂಬಡಿಕೆಯಲ್ಲಿ ಕೂಡ ಅದಕ್ಕೆ ಆಧಾರ ಉಂಟು, ರೋಮಾಯರ ಒಂದು ಸಿಪಾಯಿಗಳ ಹೊಡೆತ ಕೂಡ ಅಲ್ಲಿ ಬರೆದಿದೆ ಅಂತ ಹೇಳಿದರೆ, ಯಹೂದ್ಯರ ಪದ್ಧತಿಯಲ್ಲಿ ಸಹ ಅದು ಇದೆ. ಒಟ್ಟು 39 ಏಟುಗಳನ್ನು ಹೊಡೆಯುವುದಾದರೆ ಮತ್ತೆ ಅದನ್ನು ಹೊಡಿಲಿಕ್ಕಿಲ್ಲ. 39 ಏಟು ಹೊಡೆದು ನಿಲ್ಲಿಸಿದರೆ ಇನ್ನೊಬ್ಬ ಸಿಪಾಯಿ ಬಂದು ಮತ್ತೆ ಆತನು 39 ಏಟುಗಳನ್ನು ಹೊಡೆಯಬಹುದು. ಒಂದು ವೇಳೆ ಆಕಸ್ಮಿಕವಾಗಿ ತಪ್ಪಿ 40 ಏಟುಗಳನ್ನು ಹೊಡೆದು ಬಿಟ್ಟರೆ ಮತ್ತೆ ಅಲ್ಲಿ ಶಿಕ್ಷೆ ಕೊಡಲಿಕ್ಕೆ ಇಲ್ಲ. ಇದು ಕೊರಡೆ ಪೆಟ್ಟಿನ ಒಂದು ಗುರುತು ಅಥವಾ ಕೊರಡೆ ಪೆಟ್ಟಿನ ವಿವರಣೆ. ಹಾಗಿರುವಾಗ ಆ ಹುಕ್ಸಿನ ಲೆಕ್ಕಾಚಾರ, ಎಷ್ಟು ಸಿಪಾಯಿಗಳು ಹೊಡೆದ್ರು ಎನ್ನುವುದನ್ನೆಲ್ಲ ಯೋಚಿಸಿ ಹುಕ್ಸ್ಗಳನ್ನು ಲೆಕ್ಕ ಹಾಕಿ ನೋಡಿದಾಗ ಅದು 5,480 ಗಾಯಗಳು ಯೇಸುವಿನ ದೇಹದಲ್ಲಿ ಇತ್ತು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಹಾಗಿರುವಾಗ ಇಲ್ಲಿ ನಾವು ನೋಡುವಂಥ ಮತ್ತೊಂದು ಪ್ರಮುಖವನ್ನು ನಾನು ಮೊದಲೇ ಹೇಳಿದೆ ಅಂತ ಹೇಳಿದರೆ, ಇದ್ಯಾವುದು ಕೂಡ ಆಕಸ್ಮಿಕವಾಗಿರಲಿಲ್ಲ ಅನ್ನುವಂಥ ಸಂಗತಿ ನಾನು ನಿಮ್ಮ ಮುಂದೆ ಇಟ್ಟೆ. ಇದನ್ನು ನಾವು ಯೆಶಾಯ ಪ್ರವಾದನ ಪುಸ್ತಕದ 50ನೇ ಅಧ್ಯಾಯ 6ನೇ ವಚನ ಮತ್ತು 53ನೇ ಅಧ್ಯಾಯ 5ನೇ ಒಂದು ವಚನ ನಿಮ್ಮ ಮುಂದಿಟ್ಟು ಮತ್ತೆ ಇದಕ್ಕೆ ನಾನು ಬರ್ತೇನೆ. 6ನೇ ವಚನ ನೋಡಿರಿ. ಹೊಡೆಯುವವರಿಗೆ ಬೆನ್ನು ಕೊಟ್ಟು ಕೂದಲು ಕೀಳುವವರಿಗೆ ಗಡ್ಡವನ್ನು ಒಡ್ಡಿದೆನು, ಉಗುಳಿಸಿಕೊಳ್ಳುವ ಅವಮಾನಕ್ಕೆ ನನ್ನ ಮುಖವನ್ನು ಮರೆ ಮಾಡಲಿಲ್ಲ. ಇದು ಪ್ರವಾದನೆಯ ವಾಕ್ಯ. ಯೆಶಾಯ ಪ್ರವಾದಿಯು ಲೋಕರಕ್ಷಕನಾಗಿ ಬರುವ ಯೇಸುವಿನ ಮೆಸ್ಸಿಯನ ಶ್ರಮದ ಬಗ್ಗೆ ಆತನು ವಿವರಿಸುವುದನ್ನು ಕಾಣುತ್ತೇವೆ. ಕೂದಲು ಕೀಳುವವರಿಗೆ ಏನು ಮಾಡಿದಂತೆ ಆತನು ಗಡ್ಡವನ್ನು ಒಡ್ಡಿದನು, ಅಥವಾ ಉಗುಳಿಸಿಕೊಳ್ಳುವ ಆತನ ಮುಖಕ್ಕೆ ಆತನು ಮರೆ ಮಾಡಿಕೊಳ್ಳಲಿಲ್ಲ. ಅಂದರೆ ಹೊಡೆಯುವವರಿಗೆ ಬೆನ್ನು ಕೊಟ್ಟನು, ಕೂದಲು ಕೀಳುವವರಿಗೆ ಮುಖ ಒಡ್ಡಿದನು. ಮಾತ್ರವಲ್ಲ, ಅನೇಕ ರೀತಿಯ ಅಪಮಾನವನ್ನು ಆತನು ಅನುಭವಿಸಿದನು ಅಥವಾ ನಿಂದೆಯನ್ನು ಅನುಭವಿಸಿದನು. ಮಾನಸಿಕ ಮತ್ತು ಶಾರೀರಿಕ ಮತ್ತು ಆತ್ಮಿಕ ಈ ಭಯಾನಕವಾದ ಹಿಂಸೆಯನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೊಂದಿಕೊಂಡಂಥ ಉದ್ದೇಶ ನಾನೀಗಾಗಲೇ ಹೇಳಿದೆ. ಕರ್ತನಾದ ದೇವರು ಸೃಷ್ಟಿಕರ್ತನೋ ಯೇಸುವಿನ ಬಗ್ಗೆ ಒಂದು ಪ್ರಣಾಳಿಕೆಯನ್ನಿಟ್ಟಿದ್ದ. ಆ ಪ್ರಣಾಳಿಕೆಗೆ ಅನುಗುಣವಾಗಿ ಈ ವಾಕ್ಯವು ಅಲ್ಲಿ ನೆರವೇರುವುದನ್ನು, ಹೊಸ ಒಡಂಬಡಿಕೆಯಲ್ಲಿ ನೆರವೇರುವುದನ್ನು ನೋಡ್ತೇವೆ. ಮತ್ತು 53ನೇ 5ನೇ ವಚನ ನೋಡಿರಿ. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಶಾಂತಿಯನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡಿಗಳಿಂದ ನಮಗೆ ಗುಣವಾಯಿತು ಎಂಬುದೇ. ಈ ವಾಕ್ಯಗಳನ್ನು ನಾವು ಗಮನವಿಟ್ಟು ನೋಡುವಾಗ ಯೆಶಾಯನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಪೂರ್ಣ ಶ್ರಮೆಯ ವಿಚಾರವನ್ನು 53ನೇ ಅಧ್ಯಾಯದಲ್ಲಿ ಇಟ್ಟಿದ್ದಾನೆ. 42ನೇ ಅಧ್ಯಾಯದಿಂದ ಓದಿಕೊಂಡು ಬರುವಾಗ ಆತನ ಸೇವೆ, ಆತನ ಬೋಧನೆ ಎಲ್ಲ, ಆತನ ಅದ್ಭುತ ಎಲ್ಲ ವಿವರವನ್ನು ಆತನು ಕೊಡ್ತಾ ಬಂದು ಈ 53ನೇ ಅಧ್ಯಾಯಕ್ಕೆ ಬರುವಾಗ ಆತನು ವಚನ 12 ನೋಡಿರಿ. ಇವನು ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನೋ, ಇವನು ಬಲಿಷ್ಠರೊಡನೆ ಸೂರೆಯನ್ನು ಹಂಚಿಕೊಳ್ಳುವನೋ, ತನ್ನ ಪ್ರಾಣವನ್ನು ದಾರಿ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಬಹು ಜನರ ದ್ರೋಹಿಗಳ ಪಾಪವನ್ನು ಹೊರುತ್ತಾ ಅವರಿಗೋಸ್ಕರ ವಿಜ್ಞಾಪನೆ ಮಾಡಿದನಲ್ಲ. ನನ್ನ ಸಹೋದರ ಸಹೋದರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಚಿತ್ರಣವನ್ನು, ಶ್ರಮೆಯ ಚಿತ್ರಣವನ್ನು ಎಷ್ಟು ಸ್ಪಷ್ಟವಾಗಿ ಯೆಶಾಯನು ಆತನು ಪ್ರವಾದಿಸಿದ್ದಾನೆ ಎನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಈ ವಾಕ್ಯ ಭಾಗವನ್ನು ಆಲೋಚನೆ ಮಾಡಬೇಕಾದ್ರೆ ಯೇಸು ಕರ್ತನಿಗೆ ನಿಜವಾಗಿಯೂ ಇಲ್ಲಿ ಮುಳ್ಳಿನ ಮುಡಿ ಇದೆ ಅಥವಾ ಮುಳ್ಳಿನ ಕಿರೀಟವಿದೆ. ಆದರೆ ಪರಲೋಕದಲ್ಲಿ ಈತನು ರಾಜಾದಿರಾಜನು, ಕರ್ತರ ಕರ್ತನು ಮತ್ತು ಒಡೆಯರ ಒಡೆಯನು. ಆತನು ಕೋಟ್ಯಾನುಕೋಟಿ ದೂತ ಸಮೂಹದ ಮೂಲಕವೂ ಮತ್ತು ಕೆರೂಬಿಯರ ಮೂಲಕವೂ ಸೆರಾಫಿಯರ ಮೂಲಕವೂ ಮಾನ ಮಹಿಮೆಯನ್ನು ಹೊಂದುವ ಆತನಾಗಿದ್ದಾನೆ.
ಅಲ್ಲಿ ಆತನ ಬಗ್ಗೆ ಪ್ರಕಟಣೆ ಗ್ರಂಥ ಬೇರೆ ಬೇರೆ ಕಡೆಗಳಲ್ಲಿ ನೋಡಬೇಕಾದ್ರೆ ಪರಿಶುದ್ಧನು 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 ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಇರುವಾತನು ಎಂಬುದಾಗಿದೆ. ನನ್ನ ಸಹೋದರ ಸಹೋದರಿಯರೇ, ಇಲ್ಲಿ ಆ ಸುಂದರವಾದ ಕಿರೀಟ, ಪರಲೋಕದಲ್ಲಿ ತನಗಿದ್ದ ಸುಂದರವಾದ ಕಿರೀಟವನ್ನಲ್ಲಿಟ್ಟು ತನಗಿದ್ದ ಅದ್ಭುತವಾದ ಸಿಂಹಾಸನವನ್ನು ಬಿಟ್ಟು ಮನುಷ್ಯರಿಗೆ ಸಾದೃಶ್ಯನಾಗಿ, ಮನುಷ್ಯರಲ್ಲಿ ಮನುಷ್ಯನಾಗಿ ಮತ್ತು ದಾಸನಾಗಿ ಶಿಲುಬೆಯ ಮರಣವನ್ನು ಹೊಂದುವಷ್ಟರ ಮಟ್ಟಿಗೆ ದಾಸನಾಗಿ ಆತನು ಈ ಲೋಕಕ್ಕೆ ಬಂದದ್ದನ್ನು ನಾವು ಕಾಣ್ತೇವೆ. ಇಲ್ಲಿ ಆತನು ಮುಳ್ಳಿನ ಮುಡಿಯನ್ನು ಅಥವಾ ಮುಳ್ಳಿನ ಕಿರೀಟವನ್ನು ಹಾಕಿಕೊಂಡಿದೆ. ಯಾಕೆ ನನ್ನ ಸಹೋದರ ಸಹೋದರಿಯರೇ, ಇದರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡೋಣ. ಯಾಕೆಂದರೆ ಇಲ್ಲಿ ವಚನ ಇದೆ ನೋಡಿರಿ, ಅದು ನಾವು ಆದಿಕಾಂಡ ಪುಸ್ತಕದ 8ನೇ ಅಧ್ಯಾಯದ ಒಂದು ವಚನ ನಿಮ್ಮ ಮುಂದೆ ಇಡಬೇಕೆಂದು ಬಯಸ್ತೇನೆ. 21ನೇ ವಚನ ಅಲ್ಲಿ ಬರೆದಿದೆ, ಮನುಷ್ಯರ ಮನಸಂಕಲ್ಪವು ಚಿಕ್ಕಂದಿನಿಂದಲೇ ಕೆಟ್ಟದ್ದು. ಮನುಷ್ಯನ ಮನಸಂಕಲ್ಪವು ಚಿಕ್ಕಂದಿನಿಂದಲೇ ಕೆಟ್ಟದ್ದು. 6ನೇ ಅಧ್ಯಾಯ 5ನೇ ವಚನ, ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು. ಹಾಗಾದರೆ ಮನುಷ್ಯನ ಮನಸ್ಸು ಮತ್ತು ಮನುಷ್ಯನ ಹೃದಯ, ಮನುಷ್ಯನ ಮನಸ್ಸಿಗೂ ಮನುಷ್ಯನ ಹೃದಯಕ್ಕೂ ಇರುವ ಒಂದು ಮಧ್ಯದ ಗ್ಯಾಪ್ ಎಷ್ಟಂತ ಹೇಳಿದರೆ ಕೇವಲ 1 ಅಡಿ ಮಾತ್ರ. ಹಾಗಾದರೆ ಮನುಷ್ಯನ ಮನಸ್ಸಿನ ಸಂಕಲ್ಪ, ಹೃದಯದ ಸಂಕಲ್ಪ, ಇವುಗಳ ಬಗ್ಗೆ ನಾವು ನೋಡುತ್ತೇವೆ. ಹಾಗಾದರೆ ಈ ಮನಸ್ಸಂಕಲ್ಪ ಬಹಳ ಕೆಟ್ಟದ್ದು ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆಂದರೆ ಇಲ್ಲಿ ಮಾರ್ಕನು ಒಂದು ಮಾತನ್ನು ಬರೀತಾನೆ. ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 22ನೇ ಒಂದು ವಚನ ನಿಮಗೋಸ್ಕರವಾಗಿ ಓದ್ತೇನೆ, ಕೇಳಿಸಿಕೊಳ್ಳಿರಿ. ಅಂದರೆ ಮನುಷ್ಯರ ಮನಸ್ಸಿನೊಳಗಿಂದ, ನೋಡ್ರಿ, ಮನುಷ್ಯನ ಮನಸ್ಸಿನೊಳಗಿಂದ ಸುಳಿಗಾರಿಕೆ, ಕಳ್ಳತನ, ಕೊಲೆ, ಹಾದರ, ದ್ರವ್ಯಾಶೆ, ಕೆಡುಕತನ, ಮೋಸ, ಬಂಡುತನ, ಹೊಟ್ಟೆಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೇಡಿತನ, ಇವೇ ಮೊದಲಾದವುಗಳು ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಹಾಗಾದರೆ ಮನುಷ್ಯನ ಮನಸಂಕಲ್ಪದೊಳಗಿಂದ ಹೊರಡುವ ಈ ಕೆಟ್ಟ ಪಾಪ ಕೃತ್ಯಗಳು, ಅಂದರೆ ಮನುಷ್ಯನ ಮನಸ್ಸಿನೊಳಗಿರುವಂಥ ಆ ಒಂದು ಪಾಪದ ಫೋಕಸ್, ಅದರ ಮೂಲಕ ಹೃದಯದಿಂದ ಮನಸ್ಸಿಗೆ, ಮನಸ್ಸಿನಿಂದ ಹೃದಯಕ್ಕೆ, ಇವುಗಳ ಮೂಲಕ ಮನುಷ್ಯನು ಕಾರ್ಯೋನ್ಮುಖನಾಗ್ತಾನೆ. ಯಾವುದರಲ್ಲಿ ಕಾರ್ಯೋನ್ಮುಖನಾಗ್ತಾನೆ ಅಂತ ಯೋಚಿಸುವಾಗ ತನ್ನ ಪಾಪ ಕೃತ್ಯಗಳನ್ನು ಮಾಡುವುದಕ್ಕೆ ಅವನು ಕಾರ್ಯೋನ್ಮುಖನಾಗ್ತಾನೆ. ಅಥವಾ ದೇಹದ ತನ್ನ ಕರ್ಮ ಫಲಗಳಂತೂ ಕರ್ಮವನ್ನು ಮಾಡಲಿಕ್ಕೆ ಅವನು ಸಿದ್ಧನಾಗ್ತಾನೆ. ಆದುದರಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆ ತಲೆಗೆ ಮುಳ್ಳಿನ ಕಿರೀಟ ಬಂದದ್ದು ಯಾಕೆಂತ ಹೇಳಿದರೆ, ಆ ಮನಸ್ಸಿನ ಎಲ್ಲ ಆ ಕೆಟ್ಟ ಆಲೋಚನೆಗಳು, ನಮ್ಮ ಮನಸ್ಸಿನೊಳಗಿಂತ ಕೆಟ್ಟ ಭಾವನೆಗಳು, ಕೆಟ್ಟ ಆಲೋಚನೆಗಳು, ಇವೆಲ್ಲವುಗಳನ್ನು ನಮ್ಮಿಂದ ತೆಗೆದು ಹಾಕೋದಕ್ಕೋಸ್ಕರವಾಗಿ ಆತನು ಮುಳ್ಳಿನ ಮುಡಿಯನ್ನು ಹಾಕಿಸಿಕೊಳ್ಳಬೇಕಾಯಿತು. ಆತನ ತಲೆಯಿಂದ ಒಂದೊಂದು ಹನಿ ರಕ್ತವೂ ಕೂಡ ಆ ಮುಳ್ಳಿನ ಮೂಲಕವಾಗಿ ಮನುಕುಲಕ್ಕೆ ಸುರಿದಿದೆ ಪ್ರಿಯರೇ. ಯಾಕೆಂತ ಹೇಳಿದರೆ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ಈ ಕಾರಣದಿಂದಾಗಿ ಭೂಲೋಕಕ್ಕೆ ದೇವರು ಮನುಷ್ಯನಾಗಿ ಬಂದು, ಅಂದರೆ ನರಾವತಾರವೆತ್ತಿ ಆತನು ನಮ್ಮ ಮಧ್ಯಕ್ಕೆ ಬಂದು ನಮ್ಮೆಲ್ಲರ ಪಾಪವನ್ನು, ನಮ್ಮೆಲ್ಲರ ಅಪರಾಧ, ಮುಖ್ಯವಾಗಿ ಇವತ್ತು ಪ್ರತಿ ಲೋಕದಲ್ಲಿರುವಂಥ ಮನುಷ್ಯ 5 ಸಂಗತಿಗಳಿಂದ ಬಂಧಿಸಲ್ಪಟ್ಟಿದ್ದಾನೆ. ಮೊದಲನೇದಾಗಿ ಅವನು ಬಂಧಿಸಲ್ಪಟ್ಟದ್ದು ಪಾಪದಿಂದಲೂ, ಎರಡನೇದಾಗಿ ಶಾಪದಿಂದಲೂ, ಭಯಾನಕ ಮರಣದಿಂದಲೂ ಮತ್ತು ನ್ಯಾಯ ತೀರ್ಪಿನಿಂದಲೂ, ಮುಂದೆ ಬರುವಂಥ ಭಯಾನಕ ನರಕ ಶಿಕ್ಷೆ. ಇಂಥ ಒಂದು ಬಂಧನದಲ್ಲಿ ಇರುವಂಥ ಮನುಕುಲಕ್ಕೆ ಬಿಡುಗಡೆ ಬೇಕು ಅಂತ ಆದರೆ ಮೊದಲನೇದಾಗಿ ಆತನು ಅಂಗಾಲಿನಿಂದ ಹಿಡಿದು ನಡುನೆತ್ತಿಯವರೆಗೆ ಅಥವಾ ನಡುನೆತ್ತಿಯಿಂದ ಅಂಗಾಲಿನವರೆಗೆ ಆತನು ಮಹಾಹಿಂಸೆಯನ್ನು, ಮಹಾಸಂಕಟವನ್ನು ವರ್ಣಿಸಲು ಸಾಧ್ಯವಿಲ್ಲದಂಥ ನನ್ನ ಸಹೋದರ ಸಹೋದರಿಯರೇ, ಒಂದು ಸಣ್ಣ ಯೋಚನೆ ಮಾಡಿರಿ. ನಮ್ಮಲ್ಲಿ ಏನಾದರೂ ಒಂದು ಪೆಟ್ಟಾಗಿ ಅಥವಾ ಅಪಘಾತವಾಗಿ ನಾವು ಬ್ಲೀಡಿಂಗ್, ನಮ್ಮ ದೇಹದಿಂದ ರಕ್ತ ಹರಿದು ಹೋಯ್ತಂದರೆ ನಾವು ಮೂರ್ಛೆ ಬೀಳ್ತೇವೆ ಅಥವಾ ಮೂರ್ಛೆ ಹೋಗ್ತೇವೆ. ಆದುದರಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇಹದಿಂದ 6.5 ಲೀಟರ್ ರಕ್ತವು ಸುರಿದರೂ ಕೂಡ ನಮ್ಮ ಕರ್ತನು ಮಾತನಾಡುತ್ತಿದ್ದನು. ನಮ್ಮ ಕರ್ತನ ಮನಸ್ಥಿತಿ ಬಹಳ ಸ್ಪಷ್ಟವಾಗಿತ್ತು. ಯಾವುದೇ ರೀತಿಯಲ್ಲಿ ಆತನಲ್ಲಿ ವ್ಯತ್ಯಾಸಗಳು ಕಾಣಲಿಲ್ಲ. ಆದುದರಿಂದ ಇಲ್ಲಿ ನಾವು ನೋಡುವಂಥ ಪ್ರಮುಖವಾದಂಥ ಸಂಗತಿ, ನಮ್ಮ ಮನಸ್ಸಿನ ಕೆಟ್ಟ ಆಲೋಚನೆಗಳನ್ನು, ಭಾವನೆಗಳನ್ನು, ಹೃದಯದ ಕೆಟ್ಟ ಆಲೋಚನೆಗಳನ್ನು, ಇದನ್ನೆಲ್ಲ ನಮ್ಮಿಂದ ತೆಗೆಯುವುದಕ್ಕೋಸ್ಕರ ಆ ಮನಸ್ಸಿನ ಪಾಪಗಳನ್ನು ಹೊರಹಾಕಲಿಕ್ಕೆ ಆತನು ತನ್ನ ತಲೆಯಿಂದ ರಕ್ತವನ್ನು ಸುರಿಸಬೇಕಾಯಿತು ಪ್ರಿಯರೇ. ಆದುದರಿಂದ ಇಲ್ಲಿ ನಾವು ನೋಡ್ತೇವೆ
ನೋಡ್ತೇವೆ ದೇವರ ವಾಕ್ಯ ಭಾಗದಲ್ಲಿ ಬಹಳ ಸ್ಪಷ್ಟವಾಗಿ ಯೇಸುವಿಗೆ ಪರಿಹಾಸ್ಯ. ಇಲ್ಲಿ ನಮ್ಮ ಕರ್ತನಾದ ನಾನೀಗಾಗಲೇ ಹೇಳಿದೆ, ಆತನು ಪರಲೋಕದಲ್ಲಿ ಘನ, ಮಾನ, ಮಹಿಮೆ, ಪ್ರಭಾವ, ಆಧಿಪತ್ಯ, ಮಹತ್ವಗಳನ್ನು ಹೊಂದುವ ಆತ ಇಲ್ಲಿ ಅವಮಾನಕ್ಕೆ ಗುರಿಯಾಗ್ತಾನೆ. ಇಲ್ಲಿ ಆತನು ಹಾಸ್ಯಕ್ಕೆ ಗುರಿ ಆಗ್ತಾನೆ, ಪರಿಹಾಸ್ಯಕ್ಕೆ ಗುರಿ ಆಗ್ತಾನೆ. ಯಾಕೆ ನನ್ನ ಸಹೋದರ ಸಹೋದರಿಯರು? ಯಾಕೆಂದರೆ ನಮ್ಮಲ್ಲಿರುವಂಥ ಎಲ್ಲ ಅನಿಷ್ಟ ಪದ್ಧತಿಗಳನ್ನು ತೆಗೆದುಹಾಕಿ ನಮ್ಮನ್ನು ಮಾನಸ್ಥರನ್ನಾಗಿ ಮಾಡುವುದಕ್ಕೋಸ್ಕರವಾಗಿ, ಅಥವಾ ನಮ್ಮ ಮೇಲೆ ಬರಲಿಕ್ಕಿದ್ದಂಥ ಹಾಸ್ಯ ಪರಿಹಾಸ್ಯವನ್ನು ಆತನು ತೆಗೆದುಕೊಂಡು ನಮ್ಮನ್ನು ಆತನು ಮಹಿಮೆ ಪಡಿಸುವುದಕ್ಕೆ. ಯಾಕೆಂದರೆ ನಾವು ಒಂದು ದಿವಸ ಮಹಿಮೆಯನ್ನು ಹೊಂದುತ್ತೇವೆ. ಆ ಒಂದು ಮಹಿಮಾ ದಿನಕ್ಕೋಸ್ಕರ ಅಥವಾ ಆ ಮಹಾ ವಿಮೋಚನೆ ದಿನಕ್ಕೋಸ್ಕರವಾಗಿ ನಾವು ಪವಿತ್ರಾತ್ಮನ ಮೂಲಕ ನಾವು ಮುದ್ರಿತರಾಗಿದ್ದೇವೆ. ಮಾತ್ರವಲ್ಲ, ಪವಿತ್ರಾತ್ಮನು ನಮಗೆ ಸಂಚಕಾರವಾಗಿ ಅದಕ್ಕೋಸ್ಕರವೇ ಆತನು ಕೊಡಲ್ಪಟ್ಟಿದ್ದಾನೆ. ಹಾಗಿರುವುದರಿಂದ ನಾವಿಲ್ಲಿ ಯೋಚಿಸಬೇಕು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಮಾನವನ್ನು ಒದಗಿಸಿಕೊಡಲು, ನಮಗೆ ಗೌರವ ಒದಗಿಸಿಕೊಡಲು ಆತನು ಅಪಮಾನವನ್ನು ಹೊಂದಿಕೊಳ್ಳುತ್ತಾನೆ, ಆತನು ತಿರಸ್ಕಾರವನ್ನು ಹೊಂದಿಕೊಳ್ಳುತ್ತಾನೆ, ಪರಿಹಾಸ್ಯವನ್ನು ಹೊಂದಿಕೊಳ್ಳುತ್ತಾನೆ. ಆದರೆ ಇಲ್ಲಿ ಯಾವುದೇ ವಿಧವಾದ ಮಾತನ್ನು ಆತನು ಆಡುವುದಿಲ್ಲ. ಇಲ್ಲಿ ಕೆಳಗೆ ನಾವು ನೋಡಬೇಕಾದ್ರೆ ಪಿಲಾತನ ಹತ್ತಿರಕ್ಕೆ ಈ ಧಾರ್ಮಿಕ ವ್ಯಕ್ತಿಗಳಲ್ಲಿ ನಾವು 5 ಥರದ ಜನಗಳನ್ನು ನೋಡುತ್ತೇವೆ. ಮಹಾಯಾಜಕರು, ಯಾಜಕರು ಮತ್ತು ಸದ್ದುಕಾಯರು, ಪರಿಸಾಯರು, ಶಾಸ್ತ್ರಿಗಳು, ಇವರೆಲ್ಲರೂ ಕೂಡ ಇಲ್ಲಿ ಪಿಲಾತನ ಹತ್ತಿರಕ್ಕೆ ಈ ಜಗದ್ರಕ್ಷಕನಾದಂಥ ಯೇಸು ಕ್ರಿಸ್ತನನ್ನು ಕೊಂಡೊಯ್ದು ಅವರು ಹೇಳ್ತಾರೆ, ಆತನನ್ನು ಶಿಲುಬೆಗೆ ಹಾಕಿಸು ಎಂಬುದಾಗಿ ಬೊಬ್ಬೆ ಹಾಕುವಾಗ ಆತನು ಹೇಳ್ತಾನೆ ಅಂತ ಹೇಳಿದರೆ, ನೀವೇ ಶಿಲುಬೆಗೆ ಹಾಕಿರಿ, ನೀವೇ ಅವನನ್ನು ತಕ್ಕೊಂಡು ಹೋಗಿ ಶಿಲುಬೆಗೆ ಹಾಕಿರಿ, ನನಗೆ ಅವನಲ್ಲಿ ಅಪರಾಧವು ಕಾಣಿಸಲಿಲ್ಲ. ನೋಡಿರಿ, ಇಲ್ಲಿ ನ್ಯಾಯ ವಿಚಾರಣೆಯನ್ನ ಮಾಡಿದಾಗ ಅಲ್ಲಿ ನಾವು ಕಾಣ್ತೀವಿ ಅಂತ ಹೇಳಿದ್ರೆ ಆತನಲ್ಲಿ ಯಾವ ಅಪರಾಧವೂ ಇರಲಿಲ್ಲ. ಇದು ಒಬ್ಬ ನ್ಯಾಯಾಧಿಪತಿಗೆ ಅಥವಾ ಗವರ್ನರಿಗೆ, ಪಿಲಾತನಿಗೆ ಕಾಣಿಸ್ತದೆ. ಆದರೆ ಆತವರು ಒಂದು ಮಾತು ಹೇಳ್ತಾರೆ, ಯೆಹೂದ್ಯರು ಅವನಿಗೆ, ನಮಗೆ ಒಂದು ನೇಮ ಉಂಟು, ಆ ನೇಮದ ಪ್ರಕಾರ ಇವನು ಸಾಯತಕ್ಕವನು. ಏನು ನನ್ನ ಸಹೋದರ ಸಹೋದರಿಯರ ಆ ನಿಯಮ ಯಾಜಕ ಕಾಂಡ ಗ್ರಂಥ 24ನೇ ಅಧ್ಯಾಯ 16ನೇ ವಚನದಲ್ಲಿ ಆ ನಿಯಮವನ್ನು ನೋಡ್ತೇವೆ ನಾವು. ಆ ನಿಯಮ ಏನಾಗಿತ್ತು ಅವರದು ಅಂತ ಹೇಳಿದರೆ ನಾವು ಕಾಣುವಂಥದ್ದಲ್ಲಿ ನನ್ನ ಸಹೋದರ ಸಹೋದರಿಯರೇ, ದೇವದೂಷಣೆ ಮಾಡುವವನನ್ನು ಅಥವಾ ದೇವರ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತುವವರನ್ನು ಅಥವಾ ತಾನೇ ದೇವರೆಂದು ಹೇಳಿಕೊಳ್ಳುವ ಆತನನ್ನು ಅವರು ಮರಣದಂಡನೆಗೆ ಒಪ್ಪಿಸಬೇಕು, ಅವರಿಗೆ ಮರಣಶಿಕ್ಷೆ ಆಗಬೇಕು ಎನ್ನುವುದು ನ್ಯಾಯ ಪ್ರಮಾಣದ ವಚನ. 24ನೇ ಅಧ್ಯಾಯ ಯಾಜಕ ಕಾಂಡ 24 ವಚನ 16 ನಾನು ನಿಮ್ಮ ಮುಂದಿಟ್ಟೆನು. ಈ ಕಾರಣದ ಪ್ರಕಾರ ಈ ರೀತಿಯಲ್ಲಿ ಯಹೂದ್ಯರ ಪದ್ಧತಿ ಇದ್ದದರಿಂದ ನೀನು ಇದನ್ನು ಮಾಡಬೇಕು, ಇದನ್ನು ನಾವು ಮಾಡಲಿಕ್ಕಿಲ್ಲ. ನಮ್ಮ ನಿಯಮದ ಪ್ರಕಾರ ಈತನು ಮರಣ ಹೊಂದತಕ್ಕವನು. ಹಾಗಾದರೆ ಮರಣ ಸಾಮಾನ್ಯವಾದದ್ದಲ್ಲ, ಅದು ಶಿಲುಬೆಯ ಮರಣ. ಆ ಮರಣವನ್ನು ಹೊಂದತಕ್ಕವನಾಗಿದ್ದಾನೆಂತ ಇವರು ತೀರ್ಮಾನ ಮಾಡ್ತಾರೆ. ಆದರೆ ಇಲ್ಲಿ ಪಿಲಾತನ ಪ್ರಕಾರ ಆತನಲ್ಲಿ ಯಾವ ಅಪರಾಧವೂ ಇರಲಿಲ್ಲ, ಯಾವ ಪಾಪವೂ ಇರಲಿಲ್ಲ. ಆದರೆ ಯೇಸು ಕರ್ತನೆ ಒಂದು ಸವಾಲನ್ನು ಹಾಕ್ತಾನೆ ಮನುಕುಲಕ್ಕೆ, ನನ್ನಲ್ಲಿ ಪಾಪ ತೋರಿಸಿಕೊಡೋರು ನಿಮ್ಮೊಳಗೆ ಯಾರಿದ್ದಾರೆ ಎಂಬುದಾಗಿ ನಾವಲ್ಲಿ ಕೇಳುವುದನ್ನು ನೋಡ್ತೀವಿ. ಯೇಸು ಕರ್ತನು ಮಾನವರಿಗೆ ಅಥವಾ ಅವರ ಧಾರ್ಮಿಕ ನಾಯಕರಿಗೆ ಈ ಪ್ರಶ್ನೆ ಹಾಕುವುದನ್ನು ನಾವು ಕೇಳ್ತೇವೆ. ನನ್ನ ಸಹೋದರ ಸಹೋದರಿಯರೇ, ಇವತ್ತು ನಮಗೆ ಈ ಪ್ರಶ್ನೆಯನ್ನು ನನ್ನಲ್ಲಿ ಪಾಪ ತೋರಿಸಿಕೊಳ್ಳಲಿಕ್ಕೆ ನಿಮಗೆ ಸಾಧ್ಯವೋ ಎಂದು ಹೇಳಲು ನಮಗೆ ಸಾಧ್ಯವಿದೆಯೋ? ಖಂಡಿತ ಇಲ್ಲ. ಯಾಕೆಂದರೆ ನಾವು ಜನ್ಮತ ಪಾಪಿಗಳು, ಕರ್ಮತ ಪಾಪಿಗಳು, ಅಥವಾ ಹುಟ್ಟಿದಂದಿನಿಂದ ಪಾಪಿಗಳು, ಮಾತೃಗರ್ಭವನ್ನು ಹೊಂದಿದ ದಿನದಿಂದ ನಾವು ದ್ರೋಹಿಗಳಾದದ್ದರಿಂದ ಇಂಥ ಮಾತನ್ನು ಹೇಳಲಿಕ್ಕೆ ನಮಗೆ ಸಾಧ್ಯವೇ ಇಲ್ಲ. ಯಾಕೆಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ರಕ್ತ ಕಣಗಳಲ್ಲಿ ಅಥವಾ ನಮ್ಮ ರಕ್ತನಾಳಗಳಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ದೇಹದಲ್ಲಿ ಅಡಗಿರುವಂಥ ಎಲ್ಲ ಪಾಪವನ್ನು ಆತನು ತನ್ನ ದೇಹದ ಮೂಲಕ ಆತನು ತೆಗೆಯುತ್ತಾನೆ. ಮತ್ತು ಶಾಪ, ನಾನೀಗಾಗಲೇ ಹೇಳಿದೆ, ಮೊದಲನೇದು ಪಾಪ, ಎರಡನೇದು ಶಾಪ. ಇವತ್ತಿಡೀ ಪ್ರಪಂಚದ ಅನೇಕರ ಮನಸ್ಸಿನಲ್ಲಿ ಒಂದಿದೆ, ಯಾವುದೋ ಪೂರ್ವಿಕರ ಶಾಪ ಇವರನ್ನು ಬಾಧಿಸ್ತಾ ಇದೆ ಎಂಬುದಾಗಿ. ನನ್ನ ಸಹೋದರ ಸಹೋದರಿಯರೇ, ಆ ಪೂರ್ವಿಕರ ಯಾವುದೇ ಪಾಪವಿದ್ದರೂ ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸ್ವತಃ ತಾನೇ ತನ್ನ ದೇಹದ ಮೇಲೆ ಹೊತ್ತುಕೊಂಡಿದ್ದಾನೆ. ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, 13-14ನೇ ವಚನದಲ್ಲಿ, ಧರ್ಮಶಾಸ್ತ್ರ
ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸುವುದಕ್ಕೋಸ್ಕರವಾಗಿ ಆತನು ಶಾಪಗ್ರಸ್ತನಾದನೆಂಬುದಾಗಿ ನೋಡ್ತೇವೆ. ಎರಡನೇದಾಗಿ ನಾನು ಹೇಳಿದೆ ಪಾಪ ಎಂಬುದಾಗಿ. ಹಾಗಾದರೆ ನಮ್ಮನ್ನು ದೇವರ ಸಮಕ್ಷಮದಲ್ಲಿ ನೀತಿವಂತರನ್ನಾಗಿ ನಿಲ್ಲಿಸುವುದಕ್ಕೋಸ್ಕರ ಪಾಪ ಜ್ಞಾನವಿಲ್ಲದ ಆತನನ್ನು ದೇವರು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ಹಾಗಾದರೆ ಯೇಸು ಕರ್ತನು ನಮಗೋಸ್ಕರ ಪಾಪ ಸ್ವರೂಪಿಯಾದ, ನಮಗೋಸ್ಕರ ಶಾಪಗ್ರಸ್ತನಾದ, ನಮಗೋಸ್ಕರ ಆತನು ಮರಣ ಹೊಂದಿದ. ಯಾಕೆಂತ ಹೇಳಿದರೆ ವಚನ ಹೇಳ್ತದೆ, ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು ತನ್ನ ಮರಣದಿಂದಲೇ. ಅಂದರೆ ಮರಣ ಅಧಿಕಾರಿಯನ್ನು, ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ, ತಮ್ಮ ಜೀವಮಾನದಲ್ಲೆಲ್ಲ ಮರಣದ ಭಯದ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಆತನು ರಕ್ತ ಮಾಂಸಧಾರಿಯಾದನೆಂಬುದಾಗಿ. ಹಾಗಾದರೆ ಮರಣದ ದಾಸತ್ವ ಎರಡು ವಿಧವಾದ ಶಾರೀರಿಕ ಮರಣ, ಅದು ನ್ಯಾಚುರಲ್, ಎಲ್ಲರಿಗೂ ಬರುವಂಥದ್ದು. ಆದರೆ ಆತ್ಮಿಕವಾದಂಥ ಒಂದು ಮರಣ ಇದೆ, ಅದು ಬೆಂಕಿ ಗಂಧಕಗಳುರಿಯುವ ಕೆರೆ. ಎರಡನೇ ಮರಣ, ಈ ಮರಣದಿಂದ ನಮ್ಮನ್ನು ಪಾರು ಮಾಡೋದಕ್ಕೋಸ್ಕರ ಆತನು ಮರಣವನ್ನು ಹೊಂದಬೇಕಾಯಿತು. ತೀರ್ಪು, ನಮ್ಮೆಲ್ಲರ ತೀರ್ಪನ್ನು ಆತನು ಇಲ್ಲಿ ತೆಗೆದುಕೊಳ್ತಾನೆ. ನೋಡಿರಿ, ಇಡೀ ಜಗತ್ತಿನ ಮನುಕುಲದ ಮೇಲೆ, ನನ್ನ ಮೇಲೆ ಬರಲಿಕ್ಕಿದ್ದಂಥ ತೀರ್ಪನ್ನು ಆತನು ತೆಗೆದುಕೊಳ್ತಾನೆ. ಯಾವ ಪಾಪವನ್ನು ಆತನ ಮಾಡದಿದ್ದರೂ, ಯಾವ ವಂಚನೆಯ ಮಾತು ಆತನ ಬಾಯಿಯಲ್ಲಿ ಬರದಿದ್ದರೂ, ನ್ಯಾಯವಾಗಿ ತೀರ್ಪು ಮಾಡುವ ಆತನ ಕೈಗೆ ತನ್ನ ಕಾರ್ಯವನ್ನು ಒಪ್ಪಿಸಿಕೊಟ್ಟನು ಎಂಬುದಾಗಿ ನನ್ನ ಸಹೋದರ ಸಹೋದರಿಯರೇ ನಾವು ನೋಡ್ತೇವೆ. ಹಾಗಾದರೆ ನ್ಯಾಯವಾಗಿ ತೀರ್ಪು ಮಾಡುವ ಆತನ ಕೈಗೆ ಒಪ್ಪಿಸುವ ಆತನು, ಇಡೀ ಪ್ರಪಂಚಕ್ಕೆ ತೀರ್ಪು ಕೊಡುವ ಆತನು ಈಗ ನಮ್ಮೆಲ್ಲರ ತೀರ್ಪನ್ನು ತೆಗೆದುಕೊಳ್ಳುವುದಕ್ಕೋಸ್ಕರವಾಗಿ ಆತನು ಬಂದಿದ್ದಾನೆ. ಇಲ್ಲಿ ಧಾರ್ಮಿಕ ವ್ಯಕ್ತಿಗಳಾಗಲಿ ಅಥವಾ ಇಲ್ಲಿ ನಮ್ಮ ಇವರು ಯಾರು ಪಿಲಾತನಾಗಲಿ, ಇವರು ಯೋಚಿಸಲಿಲ್ಲ ಈತನ ಮುಂದೆ ನಾವು ಒಂದು ದಿವಸ ನ್ಯಾಯ ತೀರ್ಪಿಗೆ ನಿಲ್ಲಬೇಕಾಗಿದೆ ಅನ್ನೋದನ್ನು ಕೂಡ ಯೋಚಿಸದೆ ಅವರು ಏನು ಮಾಡ್ತಿದ್ದಾರೆ, ಆತನಿಗೆ ತೀರ್ಪು ಕೊಡುವುದನ್ನು, ತೀರ್ಪು ಬೇಡುವುದನ್ನು, ನಮಗಿಂಥದೇ ಶಿಕ್ಷೆ ಆತನಿಗೆ ಆಗಬೇಕು ಅನ್ನೋದನ್ನು ಇಲ್ಲಿ ಆ ಧಾರ್ಮಿಕ ವ್ಯಕ್ತಿಗಳು ಕೇಳಿಕೊಳ್ಳೋದನ್ನು ನಾವು ಕಾಣ್ತಾ ಇದ್ದೇವೆ ನನ್ನ ಸಹೋದರ ಸಹೋದರಿ. ಹಾಗಿರುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಈ ಎಲ್ಲ ಯೋಚನೆಗಳನ್ನು, ಶ್ರಮೆಗಳನ್ನು ನಾವು ಧ್ಯಾನ ಮಾಡುವಾಗ ನಮಗೆ ಖಂಡಿತವಾಗಲೂ ಕ್ಷೇಮ, ಸುಕ್ಷೇಮ ಮಾತ್ರವಲ್ಲ, ಕ್ಷಮಾಪಣೆ, ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ನಾವು ಕ್ಷಮಾಪಣೆಯನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯ. ಆದರೆ ನಾವು ಮಾಡತಕ್ಕದ್ದೇನು ಅಂತ ಕ್ಷಮಾಪಣೆ ನಮಗೂ ಬರಬೇಕಾದ್ರೆ ನಾವು ಗ್ರಹಿಸಿಕೊಳ್ಳಬೇಕು, ಯೇಸು ಕ್ರಿಸ್ತನ ಶ್ರಮೆಯು, ಯೇಸು ಕ್ರಿಸ್ತನ ಶ್ರಮೆಯು, ಯೇಸು ಕ್ರಿಸ್ತನ ಮರಣವು, ಯೇಸು ಕ್ರಿಸ್ತನ ದೇಹದಲ್ಲಿ ಆದ ಗಾಯಗಳು, ಯೇಸು ಕ್ರಿಸ್ತನು ನಮಗೋಸ್ಕರ ಶಿಲುಬೆ ಮೇಲೆ ಪ್ರಾಣ ಕೊಟ್ಟದ್ದು ಅದು ನನಗೋಸ್ಕರ ಎಂಬುದಾಗಿ ನಾವು ತಿಳ್ಕೊಂಡಾಗ ಮಾತ್ರ, ಮತ್ತು ಅದಕ್ಕೋಸ್ಕರವಾಗಿ ನಾವು ಪವಿತ್ರಾತ್ಮನ ಮೂಲಕ ಪಾಪ ಮತ್ತು ನೀತಿ ನ್ಯಾಯ ತೀರುವಿಕೆಯನ್ನು ಅರಿವನ್ನು ಹೊಂದಿಕೊಂಡು ನಾವು ನಮ್ಮ ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟಾಗ ಆತನ ರಕ್ತದ ಮೂಲಕ ನಮಗೆ ಶುದ್ಧೀಕರಣ ಪ್ರಾರಂಭವಾಗ್ತದೆ. ಪ್ರಿಯರೇ, ಆ ಶುದ್ಧೀಕರಣವನ್ನು ದೇವರು ನಮಗೆ ಒದಗಿಸಿ ಕೊಡುವುದಕ್ಕೋಸ್ಕರವೇ ಆತನು ಸಿದ್ಧವಾಗಿದ್ದಾನೆ. ಆದರೆ ನಾವು ಆತನನ್ನು ಇವತ್ತು ಸ್ವೀಕರಿಸಲು ಸಿದ್ಧವಾಗಿದ್ದೇವೆಯೋ? ಯಾಕೆಂದರೆ ಆ ರೀತಿ ಸ್ವೀಕಾರ ಮಾಡಿದಾಗಲೇ ಯೇಸು ಕ್ರಿಸ್ತನ ಶ್ರಮೆ ಮರಣಕ್ಕೆ ಅರ್ಥ ಬರುವಂಥದ್ದು ಮತ್ತು ನಮ್ಮ ಜೀವಿತಕ್ಕೆ ಬಿಡುಗಡೆ. ಬನ್ನಿರಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ತಂದೆಯೇ, ನಿನ್ನ ವಾಕ್ಯಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಬಹಳ ಸ್ಪಷ್ಟವಾಗಿ, ನೇರವಾಗಿ ಕರ್ತನೆ, ನಿನ್ನ ಆತ್ಮನ ಮೂಲಕ ಮಾತನಾಡಿರುವುದನ್ನು ನಾವು ಸ್ಮರಿಸಿ ನಿನಗೆ ಉಪಕಾರ ಸಲ್ಲಿಸ್ತೇವೆ. ನಾವು ಯಾರು ಕೂಡ ನಮ್ಮ ಸ್ವಂತ ಸೊತ್ತಲ್ಲ, ನೀನು ನಮ್ಮನ್ನು ರಕ್ತ ಕ್ರಯ ಕೊಟ್ಟು ಕೊಂಡುಕೊಂಡಿದ್ದೆ. ಮಾತ್ರವಲ್ಲ, ನೀನು ಪವಿತ್ರಾತ್ಮನನ್ನು ನಮಗೆ ಸಂಚಕಾರವಾಗಿ ಕಳಿಸಿಕೊಟ್ಟಿದೆ. ಆ ವಿಮೋಚನೆ ದಿನಕ್ಕೋಸ್ಕರ ನಮ್ಮನ್ನು ಸಿದ್ಧಪಡಿಸಲು ಪವಿತ್ರಾತ್ಮನ ಸಂಚಕಾರವಾಗಿ ಕೊಡಲ್ಪಟ್ಟಿದ್ದಾನೆ. ಎಲ್ಲ ಮಹಿಮೆ ನಿನಗುಂಟಾಗಲಿ. ಕೇಳಿದಂಥ ಎಲ್ಲ ಪ್ರಿಯರನ್ನು ಮತ್ತು ವಿಶೇಷವಾಗಿ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಿ, ಇದನ್ನು ವ್ಯವಸ್ಥಿತವಾಗಿ ಮಾಡಿರುವ ನಿನ್ನ ಮಕ್ಕಳನ್ನು ಕೂಡ ಬಲಪಡಿಸು, ಮಹಿಮೆ ಹೊಂದು ಅಗತ್ಯತೆಯನ್ನು ಒದಗಿಸಿಕೊಡು. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್.